Dear students, welcome to Kalarava Tutorials ಚಿತ್ರದುರ್ಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸ್ತಾ ಇರತಕ್ಕಂತಹ ಮೌಲ್ಯಾಂಕನ ಮಾರ್ಚ್ 2023ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗೆ ಉತ್ತರವನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ಲಾಸ್ 8ನ ಒಂದು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಉತ್ತರವನ್ನು ನಾವು ಮಾದರಿ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಷಯದಲ್ಲಿ ಫಸ್ಟಿಗೆ ಬರ್ತಾ ಇರ್ತಕ್ಕಂಥದ್ದು, there are 4 alternatives are given for each of the following questions. Incomplete statements. Choose the correct answers, correct alternative and write the complete answer along with the option for the question from numbers from 1 to 20. 1 to 20 ಇರ್ತಕ್ಕಂತಹ ನಂಬರ್ಸ್ಗೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಮೇರಿ ಈಸ್ ಹ್ಯಾಪಿ ವಿತ್ ಹರ್ ಫ್ರೆಂಡ್ಸ್ ಅಂತ ಇದೆ. The synonym of the underlined word. Synonym means equal meaning ಅಂತ. ಆಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್, ಸಿನೋನಿಮ್ ಅಂದರೆ ಸೇಮ್ ಮೀನಿಂಗ್ ಇರ್ತಕ್ಕಂಥದ್ದು. ಹ್ಯಾಪಿ ಅಂತಂದರೆ ಸಂತೋಷ. ಇಲ್ಲಿ ಅನ್ಹ್ಯಾಪಿ ಅಂತಂತ ಇದೆ, ಇಲ್ಲಿ ಜಾಯ್ ಅಂತ ಇದೆ. ಅನ್ಹ್ಯಾಪಿ ಅಂದರೆ ದುಃಖ, ಜಾಯ್ ಅಂದರೆ ಸಂತೋಷ, ಸಾರೋ ಅಂದರೆ ದುಃಖ, ಸ್ಯಾಡ್ ಅಂದರೆ ಕೂಡ ದುಃಖ. ಹಾಗಾಗಿ ಸೇಮ್ ಮೀನಿಂಗ್ ಕೊಡ್ತಕ್ಕಂಥದ್ದು ಜಾಯ್ ಅಂತಕ್ಕಂಥದ್ದು. ಸೊ ದೇರ್ ಫೋರ್ ವಿ ರೈಟ್ ಆಪ್ಷನ್ ಬಿ, ಜಾಯ್ ಇಸ್ ದ correct answer. So next we move on to the next one. Question number 2 ಅನ್ನು ನೋಡೋಣ. So here the cow is a useful animal ಅಂತ ಇದೆ. The underlined word in the above sentence is an. ಯಾವ word? It is an adjective, verb, noun or adverb. ಅಡ್ಜೆಕ್ಟಿವ್ ಅಂತಂದರೆ ಗುಣವಾಚಕ, ಗುಣವನ್ನು ಸೂಚಿಸ್ತಕ್ಕಂಥದ್ದು, ಪ್ರಾಪರ್ಟಿಯನ್ನು. ವರ್ಬ್ ಅಂತಂದರೆ ಕ್ರಿಯಾಪದ, ಅಡ್ವರ್ಬ್ ಅಂತಂದರೆ ಕ್ರಿಯಾ ವಿಶೇಷಣ ಇದೆ. ಹಾಗಾಗಿ ಇಲ್ಲಿ ಕೌ ಅಂತಕ್ಕಂಥದ್ದು ಇಟ್ ಇಸ್ ಎ ನೌನ್, ಅದು ಹೆಸರಾಗಿರೋದ್ರಿಂದ ಇಟ್ ಗಿವ್ಸ್ ಎ ನೌನ್. ಸೊ ದೇರ್ ಫಾರ್ ಆಪ್ಷನ್ ಸಿ, ನೌನ್. ನೀವು ಇದೇ ಥರ ಆನ್ಸರನ್ನು ಬರಿಬೇಕು, ಸಿ ಬರೆದು ನೌನನ್ನು ಇಲ್ಲಿ ಬರಿಬೇಕು. ಆ್ಯಂಡ್ ರಮ್ಯಾ ಆ್ಯಂಡ್ ಹರ್ ಸಿಸ್ಟರ್ ಡ್ಯಾಶ್ ಗೋಯಿಂಗ್ ಟು ಮೈಸೂರು ಟುಮಾರೋ. ನೋಡ್ರಿ, ನಾಳೆ ಹೋಗ್ತಾ ಇರೋದು, ಟುಮಾರೋ ಅನ್ನೋದ್ರಿಂದ ನಾಳೆ ಹೋಗ್ತಾ ಇರೋದು. ಇಲ್ಲಿ ಪ್ಲೂರಲ್ ರಮ್ಯಾ ಆ್ಯಂಡ್ ಹರ್ ಸಿಸ್ಟರ್ ಅಂತ ಇಬ್ಬರು ಇರೋದ್ರಿಂದ ಪ್ಲೂರಲ್ ಫಾರಮ್ ಬಹುವಚನವನ್ನು ಬಳಸಬೇಕು. ಇಲ್ಲಿ ಆರನ್ನು ಬರೀಬೇಕು ಅಥವಾ ವರ್ನ ಬರೀಬೇಕು. ಈಸು ಬರಲ್ಲ, ವಾಸು ಬರಲ್ಲ, ಸಿಂಗ್ಯುಲರ್ ಇಲ್ಲ, ಇಲ್ಲಿ ಪ್ಲೂರಲ್ ಇರೋದ್ರಿಂದ, ಇಬ್ಬರು ಇರೋದ್ರಿಂದ ಆರ್ ಅಥವಾ ವರ್ ಬರಿಬೇಕು. ವರ್ ಬರಿಬೇಕು ಅಂತಂದರೆ ಇಟ್ಸ್ ಆಲ್ರೆಡಿ ಮುಗಿದೋಗಿರೋದು, ಪಾಸ್ಟ್ ಟೆನ್ಸ್ ಆಗಿದ್ದರೆ ವರ್ ಬರಿಬೇಕಾಗಿತ್ತು. ಹಾಗಾಗಿ ಇನ್ನು ಫ್ಯೂಚರ್ ಟೆನ್ಸ್ ಇರೋದ್ರಿಂದ, ನಾಳೆ ಹೋಗೋದ್ರಿಂದ ಆರ್ ಅನ್ನೋದನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಆಪ್ಷನ್ ಎ ಅನ್ನು ಬರಿಬೇಕು. ಆರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಕ್ವಶನ್ ನಂಬರ್ 4 ಇದೆ. ಸೊ ಇಲ್ಲಿ ಕ್ವಶನ್ ನಂಬರ್ 4ಅಲ್ಲಿ ನಾವು ನೋಡಿದ್ರೆ ಆಯಿಷಾ ಡ್ಯಾನ್ಸಸ್ ವಿತ್ ಹರ್ ಫ್ರೆಂಡ್ಸ್ ಡ್ಯಾಶ್ ಅಂತ ಇದೆ. ಸೊ ದ ಅಪ್ರೋಪ್ರಿಯೇಟ್ ಅಡ್ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಅಡ್ವರ್ಬ್ ಅಂದರೆ ನಾನು ಹೇಳಿದ ಕ್ರಿಯಾ ವಿಶೇಷಣ. ಆಯಿಷಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ? ಸೊ ಪೊಲೈಟ್ಲಿ, ಭಾಳ ಸೈಲೆಂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮೆಲೋಡಿಯಸ್ಲಿ, ಬಹಳ ಸುಶ್ರಾವ್ಯವಾಗಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಹಾಡು ಹೇಳ್ಬೋದು. ನೀಟ್ಲಿ, ಡ್ಯಾನ್ಸನ್ನು ಯಾವತ್ತಾದ್ರೂ ನೀಟಾಗಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಗ್ರೇಸ್ಫುಲಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು, ಗ್ರೇಸ್ಫುಲಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಗ್ರೇಸ್ಫುಲಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 5 ಅನ್ನು ನಾವು ನೋಡಿದ್ರೆ ಇಲ್ಲಿ ಇಂಡಿಯಾ ಡ್ಯಾಶ್ ದ ICC ವರ್ಲ್ಡ್ ಕಪ್ ಇನ್ 1983. ನೋಡ್ರಿ, ಇದು ಆಲ್ರೆಡಿ ಮುಗಿದೋಗಿರೋದು. 1983ಯಲ್ಲಿ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಗೆದ್ದಿತ್ತು ಅಂದಾಗ ವಿನ್ ಅನ್ನೋದಕ್ಕೆ ನಾವು ಪಾಸ್ಟ್ ಟೆನ್ಸ್ ಫಾರಮನ್ನು ಯೂಸ್ ಮಾಡಬೇಕು. ವಿನ್ ಅನ್ನೋದು ಇದು ಆ್ಯಸ್ ಯೂಶುವಲ್ ಪ್ರೆಸೆಂಟ್ ಟೆನ್ಸ್ ಫಾರಮ್ ಇದೆ. ವಿನ್ನಿಂಗ್ ಅನ್ನೋದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಇದೆ. ಟು ವಿನ್ ಅಂತಂದರೆ ಇಲ್ಲಿ ಬರೋದಿಲ್ಲ. ಹಾಗಾಗಿ ಒನ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿದೆ. ಸೊ ವಿನ್ನ ಕರೆಕ್ಟ್ ಫಾರಮನ್ನು ನಾವು ಒನ್ ಅಂತ ಬರೀಬೇಕು. ಆಲ್ರೆಡಿ ಮುಗ್ದೋಗಿರೋದ್ರಿಂದ ಪಾಸ್ಟ್ ಟೆನ್ಸ್ ಫಾರ್ಮು ಒನ್ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. Study the following picture and choose the correct answer for the questions from numbers from 6 and 7. ನೋಡ್ರಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಪ್ಲೇಯಿಂಗ್ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೊ ದ ಬಾಯ್ಸ್ ಆರ್ ಇನ್ ದ ಡ್ಯಾಶ್ ಅಂತ ಇದೆ. ಇಲ್ಲಿ ಸೈನ್ಸ್ ಲ್ಯಾಬ್ ಅಂತ ಇದೆ.
ಫೀಲ್ಡ್ ಅಂತ ಇದೆ, ಕ್ಲಾಸ್ ರೂಮ್ ಅಂತ ಇದೆ, ಲೈಬ್ರರಿ ಅಂತ ಇದೆ. ಸೊ ಅವರೆಲ್ಲರೂ ಫೀಲ್ಡಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಆನ್ಸರ್ ಇಸ್ ದ ಫೀಲ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬಿ ಆಪ್ಷನ್ ಅನ್ನು ಬರೀಬೇಕು. FIELD ಫೀಲ್ಡ್ ಅಂತಕ್ಕಂತಹ ಕರೆಕ್ಟ್ ಆನ್ಸರ್ ಅನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್, ದ ಬಾಯ್ಸ್ ಇನ್ ದ ಪಿಕ್ಚರ್ ಆರ್ ಡ್ಯಾಶ್. ಏನ್ ಮಾಡ್ತಾ ಇದ್ದಾರೆ ಅವರು? ಪ್ಲೇಯಿಂಗ್ ಕಬಡ್ಡಿ ಆಡ್ತಾ ಇಲ್ಲ. ನೋಡ್ರಿ, ಬೇಕಾದ್ರೆ ಇನ್ನೊಂದ್ಸಲಿ ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಆಕ್ಚುಲಿ ಅವರು ದೇ ಆರ್ ನಾಟ್ ಪ್ಲೇಯಿಂಗ್ ಕಬಡ್ಡಿ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದೇನು? ಬಾಲ್ನ ಪಾಸ್ ಮಾಡ್ತಾ ಇದ್ದಾರೆ, ಬಾಲ್ನ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ದ ಬಾಯ್ಸ್ ಇನ್ ದ ಪಿಕ್ಚರ್ ಆರ್ ಪ್ಲೇಯಿಂಗ್ ಕಬಡ್ಡಿ ಅಂತ ಇದೆ, ಅಲ್ಲ. ರೀಡಿಂಗ್ ಬುಕ್ಸ್ ಅಂತ ಇದೆ, ಅದು ಅಲ್ಲ. ಸ್ಟ್ಯಾಂಡಿಂಗ್ ಕ್ವೈಟ್ಲಿ ಸುಮ್ಮನೆ ನಿಂತಿದ್ದಾರೆ, ಅದು ಅಲ್ಲ. ಪಾಸಿಂಗ್ ದ ಬಾಲ್ ಟು ಒನ್ ಅನದರ್. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಪಾಸಿಂಗ್ ದ ಬಾಲ್ ಟು ಒನ್ ಅನದರ್. ಇಷ್ಟು ಆನ್ಸರ್ನ ನೀವು ಕರೆಕ್ಟಾಗಿ ಬರೀಬೇಕು. ಪಾಸಿಂಗ್ ದ ಬಾಲ್ ಟು ಒನ್ ಅನದರ್ ಅಂತಕ್ಕಂತಹ ಆನ್ಸರ್ನ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 8th question. So Birbal solved many problems in the court. He was a dash minister. ಸೊ ನೋಡ್ರಿ, ಬೀರ್ಬಲ್ ಈ ವಾಸ್ ಎ ಬುದ್ಧಿವಂತ. ಅವನು ಈ ವಾಸ್ ಎ ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥ ಪರ್ಸನ್. ಇಲ್ಲಿ ಕೈಂಡ್ ಅಂತ ಇದೆ, ಕರುಣಾಮಯಿ ಅಂತ ಹೇಳಿ. ಕರುಣ್ ಅಂದ್ರೆ ಕರುಣೆ, ವೈಸ್ ಅಂದ್ರೆ ಬುದ್ಧಿವಂತ, ವೀಕ್ ಅಂದ್ರೆ ಬಹಳ ವೀಕ್ ಆಗಿದ್ದ ಅಂತ ಹೇಳಿ. ಸೊ ಫೂಲಿಶ್ ಅಂದ್ರೆ ದಡ್ಡ ಆಗಿದ್ದ. ಸೊ ಅವನು ಬುದ್ಧಿವಂತ ಆಗಿದ್ದ. ದೇರ್ ಫೋರ್ ವೈಸ್ ಇಸ್ ದ ಕರೆಕ್ಟ್ ಆಪ್ಷನ್ ಆಗಿದೆ. ದೇರ್ ಫೋರ್ ಆಪ್ಷನ್ ಬಿ ವೈಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ರಹೀಮ್ ಈಸ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್. ಹಿ ಈಸ್ ಆಲ್ಸೋ ಡ್ಯಾಶ್ ಎ ಗುಡ್ ಡ್ಯಾನ್ಸರ್. ಇಲ್ಲಿ ಆರ್ಟಿಕಲ್ಸ್ ಅನ್ನ ಕೇಳಿದ್ದಾರೆ. ಎ ಬರಿಬೇಕಾ, ದಿ ಬರಿಬೇಕಾ ಅಂತೇಳಿ. ಆಪ್ಷನ್ ಅಲ್ಲಿ ಇಲ್ಲಿ ಎ ದಿ ಇದೆ, ಇಲ್ಲಿ ಎ ಇದೆ, ದ ಇದೆ, ಇಲ್ಲಿ ಡಿ ನಲ್ಲಿ ದ ಎ ಇದೆ. ನೋಡ್ರಿ, ಇಲ್ಲಿ ರಹೀಮ್ ಈಸ್ ದ ಬೆಸ್ಟ್ ಅಂತ ಬಂತು. ಇದು ಅಂದ್ರೆ ಸೊ ಸೂಪರ್ಲೇಟಿವ್ ಡಿಗ್ರಿ ಇದೆ. ಬೆಸ್ಟ್ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಜೊತೆಗೆ ಇಲ್ಲಿ ಯಾವಾಗಲೂ ಸಹ ನಾವು ದಿ ಅನ್ನೇ ಬಳಸಬೇಕು. ಗುಡ್ ಬೆಟರ್ ಬೆಸ್ಟ್ ಅಂತ ಬರಿತೀವಿ, ಅದು ಸೂಪರ್ಲೇಟಿವ್ ಡಿಗ್ರಿ ಬೆಸ್ಟ್ ಅನ್ನೋದು. ಹಾಗಾಗಿ ಅದ್ರ ಹಿಂದ್ಗಡೆ ದಿ ಆರ್ಟಿಕಲ್ ಅನ್ನೇ ಬಳಸಲೇಬೇಕು ನಾವು. ಅಂಡ್ ಹಿ ಈಸ್ ಆಲ್ಸೋ ಎ ಗುಡ್ ಡ್ಯಾನ್ಸರ್. ಸಿಂಗಲ್ ಇರೋದ್ರಿಂದ ಇದು ಎ ಬರ್ತದೆ, ಒಬ್ಬನೇ ಒಬ್ಬ ವ್ಯಕ್ತಿ ಇರೋದ್ರಿಂದ ಎ ಬರ್ತದೆ. ಸೊ ದೇರ್ ಫಾರ್ ದ ಅಂಡ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಅನ್ನ ನಾವು ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳ್ತೀವಿ. ದಿ ಅಂಡ್ ಎ ಆರ್ ದ ಕರೆಕ್ಟ್ ಆನ್ಸರ್ಸ್ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ಅನ್ನು ನೋಡೋಣ. ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 10 and 11. ಡಿಯರ್ ವಿಸಿಟರ್ಸ್, welcome to Biological Park. Due to COVID-19, the park will be open from 8 AM to 11 AM. ಇಲ್ಲಿ ಕ್ವಶನ್ ನೋಡ್ರಿ, ದ ಬಯಾಲಜಿಕಲ್ ಪಾರ್ಕ್ ವಿಲ್ ಓಪನ್ ಫ್ರಮ್ ಅಂತ ಇದೆ. 8 AM to 11 AM ಅಂತ ಕೊಟ್ಟಿದ್ದಾರೆ. ಇಲ್ಲಿ 8 AM to 11 AM ಇಲ್ಲಿದೆ. ಇಲ್ಲಿ 8 AM to 11 PM ಇದೆ. ಇಲ್ಲಿ 8 AM to 9 PM ಇದೆ. ಈ 9 AM to 9 PM ಇದೆ. ಹಾಗಾಗಿ ಆನ್ಸರ್ ಅದಲ್ಲ. ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇದೆ. ಸೊ ದಿ ಗಿವನ್ ದಟ್ 8 AM to 11 AM ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಅದನ್ನ ನೋಡೋಣ. ದ ವಿಸಿಟರ್ಸ್ ಆರ್ ರಿಕ್ವೆಸ್ಟೆಡ್ ಟು ಡ್ಯಾಶ್. ನೋಡ್ರಿ, ವಿಸಿಟರ್ಸ್ ಅನ್ನ ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ? ದ ಸಂಡೇ ವಿಲ್ ಬಿ ಹಾಲಿಡೇ, ವಿಯರ್ ಯುವರ್ ಮಾಸ್ಕ್ ಪ್ರಾಪರ್ಲಿ, ಪ್ಲೀಸ್ ಫಾಲೋ ದ ರೂಲ್ಸ್ ಅಂಡ್ ಮೇಂಟೈನ್ ದ ಫಿಸಿಕಲ್ ಡಿಸ್ಟೆನ್ಸ್ ಫ್ರಮ್ ಅದರ್ಸ್. ಸೊ ಅಲ್ಲಿ ಅವರು ಪ್ಲೀಸ್ ಅಂತಕ್ಕಂಥದ್ದು ಇಲ್ಲಿ ರಿಕ್ವೆಸ್ಟೆಡ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ರಿಕ್ವೆಸ್ಟೆಡ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ಪ್ಲೀಸ್ ಅಂತ ಇರೋದ್ರಿಂದ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತ? ಫಾಲೋ ದ ರೂಲ್ಸ್, ಮೇಂಟೈನ್ ದ ಫಿಸಿಕಲ್ ಡಿಸ್ಟೆನ್ಸ್ ಅಂತ ಎರಡನ್ನ ಕೇಳಿದ್ದಾರೆ. ಇಲ್ಲಿ ಎಲ್ಲಿದೆ ನೋಡ್ರಿ, ಬ್ರಿಂಗ್ ದ ಪ್ರಾಪರ್ ಚೇಂಜ್ ಅಂತ ಇದೆ, ಇದಲ್ಲ. ಮೇಂಟೈನ್ ದ ಫಿಸಿಕಲ್ ಡಿಸ್ಟೆನ್ಸ್ ಇದನ್ನ ಕೇಳಿದ್ದಾರೆ. ವಿಯರ್ ನೀಡ್ ಡ್ರೆಸ್ ಅಂತ ಹೇಳಿದ್ದಾರೆ, ಇದು ಅಲ್ಲ. ಬ್ರಿಂಗ್ ಪೇಪರ್ ಬ್ಯಾಗ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಹಾಗಾಗಿ ನಾವಿಲ್ಲಿ ಆನ್ಸರ್ನ ಏನು ಬರೀಬೇಕು? ಆಪ್ಷನ್ ಬಿ ಅನ್ನ ಸರಿಯಾಗಿ ಬರೀಬೇಕು. ಆಪ್ಷನ್ ಬಿ ಏನು ಕೇಳಿದ್ದಾರೆ? ದೇ ಗಿವನ್ ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್, ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಆಪ್ಷನ್
ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡ್ತಾ ಹೋಗೋಣ. 12th ಕ್ವಶನ್, ಪ್ಲೀಸ್ ಕುಡ್ ಯು ಲಿಸನ್ ಡ್ಯಾಶ್ ಮೀ ಅಂತ ಇದೆ. ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅನ್ನು ನಾವು ಗುರುತಿಸ್ಬೇಕು. ಇಲ್ಲಿ ನೋಡ್ರಿ, ಪ್ಲೀಸ್ ಕುಡ್ ಯು ಲಿಸನ್ ಆನ್ ಮೀ ಅಂತ ಬರಲ್ಲ, ಅಟ್ ಮೀ ಅಂತ ಬರಲ್ಲ, ಲಿಸನ್ ಅಟ್ ಮೀ ಬರಲ್ಲ, ವಿತ್ ಮೀ ಅಂತ ಬರಲ್ಲ. ಸೊ ಇಲ್ಲಿ ಪ್ಲೀಸ್ ಕುಡ್ ಯು ಲಿಸನ್ ಟು ಮೀ ಅಂತಕ್ಕಂಥದ್ದು ಕರೆಕ್ಟ್ ಆದಂತಹ ಪ್ರಿಪೋಸಿಷನ್ ಆಗಿದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಟು, ಲಿಸನ್ ಟು ಮೀ ಅಂತೇಳಿ ಬರ್ತದೆ. ಕೇಳಿಸ್ಕೊಳ್ರಿ ಅಂತಂದಾಗ ಲಿಸನ್ ಟು ಮೀ ಅಂತ ಬರ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ತಬ್ಸಮ್ ಡ್ಯಾಶ್ ಖೋಖೋ ವಿತ್ ಹರ್ ಫ್ರೆಂಡ್ಸ್ ಅಂತ ಇದೆ. ಇಲ್ಲಿ ಬಿ ಪ್ಲೇ ಅಂತ ಇದೆ ಅಂತಂದ್ರೆ ಇಲ್ಲಿ ಒಂದು ಟು ಬಿ ವರ್ಬ್ ಬರ್ತದೆ, ಜೊತೆಗೆ ಪ್ಲೇದು ಕರೆಕ್ಟ್ ಫಾರಮ್ ಅನ್ನ ಬರೀಬೇಕು. ಟು ಬಿ ವರ್ಬ್ ಅಂದ್ರೆ ಯಾವುದು? ಈಸು, ವಾಸು, ಆರು, ವರ್, ಹ್ಯಾಸು, ಹ್ಯಾಡ್, ಹ್ಯಾವ್, ಇವು ಟು ಬಿ ವರ್ಬ್ಸ್. ಇವೆಲ್ಲ ಇದರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಬೇಕು. ಅಂಡ್ ಆಲ್ಸೋ ಜೊತೆಗೆ ಪ್ಲೇ ಅನ್ನೋದಕ್ಕೆ ಕರೆಕ್ಟ್ ವರ್ಬಲ್ ಫಾರಮ್ ಅನ್ನ ಬರೀಬೇಕು. ಇಲ್ಲಿ ತಬ್ಸಮ್ ಬಿ ಪ್ಲಸ್ ಪ್ಲೇ ಕೊಟ್ಟಿರೋದ್ರಿಂದ ಇಲ್ಲಿ ತಬ್ಸಮ್ ಸಿಂಗ್ಯುಲರ್ ಇರೋದ್ರಿಂದ ಆರ್ ಪ್ಲೇಯಿಂಗ್ ಬರಲ್ಲ. ಇಲ್ಲಿ ವರ್ಕ್ ಪ್ಲೇಯಿಂಗ್ ಕೂಡ ಬರೋದಿಲ್ಲ, ಒಬ್ಳೆ ಆಡ್ತಾ ಇರೋದ್ರಿಂದ, ಒಬ್ಳು ತಬ್ಸಮ್ ಅಂತಕ್ಕಂಥದ್ದು ಇರೋದ್ರಿಂದ ಇಲ್ಲಿ ಸಿಂಗ್ಯುಲರ್ ಇದೆ, ಹಾಗಾಗಿ ಇವೆರಡು ಬರಲ್ಲ. ಈಸ್ ಪ್ಲೇಯಿಂಗು, ಆಮ್ ಪ್ಲೇಯಿಂಗ್ ಇದೆ. ಆಮ್ ಪ್ಲೇಯಿಂಗ್ ಯಾವಾಗ ಬರ್ತದಪ್ಪ ಅಂದ್ರೆ ಐ ಇರ್ಬೇಕಾದ್ರೆ ಹಿಂದೆ ಐ ಇದ್ರೆ ಐ ಆಮ್ ಬರ್ತದೆ, ಹಾಗಾಗಿ ಇದು ಸಹ ಬರೋದಿಲ್ಲ. ತಬ್ಸಮ್ ಈಸ್ ಪ್ಲೇಯಿಂಗ್ ಖೋಖೋ ವಿತ್ ಅವರ್ ಫ್ರೆಂಡ್ಸ್ ಅಂತ ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಸಿ, ಈಸ್ ಪ್ಲೇಯಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೀಡ್ ದ ಫಾಲೋಯಿಂಗ್ ಪೋಯಮ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ಸ್ ನಂಬರ್ಸ್ ಫ್ರಮ್ 14 to 14 and 15 ಅಂತ ಇದೆ. I had a dove and the sweet dove died, and I have thought it died it if grieving. Oh, what could it grieve for? Its feet were tied with a single thread of my own hands weaving ಅಂತ ಇದೆ. The word died rhymes with the words. ನೋಡ್ರಿ, ರೈಮಿಂಗ್ ವರ್ಡ್ಸ್. ಡೈಡ್ ಅಂತಂದಾಗ ಇದೇ ತರ ಎಂಡಿಂಗ್ ಆಗಿರ್ತಕ್ಕಂಥದ್ದು ಬರಬೇಕು. ಇದರಲ್ಲಿ ಡೈಡ್ ಇಲ್ಲಿ ಕೊನೆಯಲ್ಲಿದೆ ಅಂದಮೇಲೆ ಇಲ್ಲಿ ಟೈಡ್ ಅಂತಕ್ಕಂಥದ್ದೇ ರೈಮಿಂಗ್ ವರ್ಡ್ ಇರ್ತದೆ. ಹಾಗಾಗಿ ಆಪ್ಷನ್ ಡಿ ಅನ್ನ ನಾವಿಲ್ಲಿ ಡೈಡ್ ಅನ್ನೋದಕ್ಕೆ ತಗೋಬೇಕು. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು TIED, ಟೈಡ್ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ ಆಗ್ತದೆ. ಇದರಲ್ಲೇನೆ 15th ಕ್ವಶನ್ ಕೇಳಿದರೆ, ದ ಪೊಯೆಟ್ ಹ್ಯಾಡ್ ಟೈಡ್ ದ ಬರ್ಡ್ ವಿತ್ ಎ ಡ್ಯಾಶ್. ನೋಡ್ರಿ, ದ ಪೊಯೆಟ್ ಹ್ಯಾಡ್ ಟೈಡ್ ದ ಬರ್ಡ್ ಅಂತಂದಾಗ ವಿತ್ ಎ ಸಿಂಗಲ್ ಥ್ರೆಡ್ ಆಫ್ ಮೈ ಓನ್ ಹ್ಯಾಂಡ್ಸ್ ವೀವಿಂಗ್ ಅಂತ ಹೇಳಿದ್ದಾರೆ. ವಿತ್ ಎ ಸಿಂಗಲ್ ಥ್ರೆಡ್ ಅಂತ ಕೇಳಿದರೆ, ಟ್ರೈಡ್ ವಿತ್ ಎ ಥ್ರೆಡ್. ಇಲ್ಲಿ ರೋಪ್ ಅಲ್ಲ, ವೈರ್ ಅಲ್ಲ, ಕ್ಲಾತ್ ಅಲ್ಲ, ಥ್ರೆಡ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಸೊ THREAD, ಥ್ರೆಡ್ ಅಂತಕ್ಕಂಥದ್ದನ್ನ ಆನ್ಸರ್ ಅನ್ನ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಲೀನಾ ಪ್ಲೇಡ್ ದ ಪಿಯಾನೋ. ದ ಪಾಸಿವ್ ಫಾರ್ಮ್ ಆಫ್ ದ ಎಬವ್ ಸೆಂಟೆನ್ಸ್ ಈಸ್ ಅಂತ ಇದೆ. ಪಾಸಿವ್ ಅಂತಂದಾಗ ಪ್ಲೇಡ್ ಅಂತಕ್ಕಂಥದ್ದು ವರ್ಬ್ ಇದೆ, ಪಿಯಾನೋ ಅಂತಕ್ಕಂಥದ್ದು ಫಸ್ಟಿಗೆ ಬರ್ತದೆ, ಲೀನಾ ಅಂತಕ್ಕಂಥದ್ದು ಲಾಸ್ಟಿಗೆ ಹೋಗ್ತದೆ. ಇಲ್ಲಿ ಪಿಯಾನೋ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಸೇರಿಸ್ಬೇಕು, ಅದರ ಜೊತೆಗೆ ಬೈ ಸೇರಿಸ್ಬೇಕು. ದ ಪಿಯಾನೋ ವಾಸ್ ಪ್ಲೇಡ್ ಬೈ ಲೀನಾ. ದ ಪಿಯಾನೋ ವಾಸ್ ಪ್ಲೇಡ್ ಬೈ ಲೀನಾ ಅಂತಕ್ಕಂಥದ್ದು ಇಲ್ಲಿ ವಾಸ್ ಮಾಡಬೇಕಾದ್ರೆ ವಾಸ್ ಆಗಿರೋದ್ರಿಂದ ಅಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಸಿ, ದ ಪಿಯಾನೋ ವಾಸ್ ಪ್ಲೇಡ್ ಬೈ ಲೀನಾ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬೀಯಿಂಗ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಯೂಸ್ ಮಾಡ್ತೀವಿ. ಬೀನ್ ಇದ್ರೆ ಮಾತ್ರ ಯೂಸ್ ಮಾಡಬೇಕಾಗ್ತದೆ, ಬೀಯಿಂಗ್ ಇಲ್ಲಿ ಯೂಸ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕಿಶನ್ ವಾಸ್ ರಿಚ್ ಮರ್ಚೆಂಟ್ ಬಟ್ ಹಿಸ್ ಫ್ರೆಂಡ್ ವಾಸ್ ಎ ಡ್ಯಾಶ್ ಮ್ಯಾನ್. ದ ಅಪ್ರೋಪ್ರಿಯೇಟ್ ಆಂಟೋನಿಮ್ ವರ್ಡ್. ಆಂಟೋನಿಮ್ ಅಂದ್ರೆ ವಿರುದ್ಧ ಪದ, ಅಪೋಸಿಟ್ ವರ್ಡ್. ರಿಚ್ಗೆ ಆಪೋಸಿಟ್ ವರ್ಡ್ ಯಾವುದಪ್ಪ ಅಂತಂದ್ರೆ ಪೂರ್ ಅಂತಕ್ಕಂಥದ್ದು. ಪೂರ್ ಅಂತಕ್ಕಂಥದ್ದೇ ಆಪೋಸಿಟ್ ವರ್ಡ್ ಆಗಿರ್ತದೆ. ದೇರ್ ಫಾರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಪೂರ್ ಅಂತಕ್ಕಂಥದ್ದು ರಿಚ್ಗೆ ಆಪೋಸಿಟ್ ವರ್ಡ್. ರೀಡ್ ದ ಗಿವನ್ ಪ್ಯಾಸೇಜ್ ಗಿವನ್ ಬಿಲೋ
and choose the correct answer for the following questions from 18 and 19. Gandhiji was traveling from Durban to Mortisburg in South Africa. He has a first class ticket. He sat in the train. After some time, a passenger came and asked him to go to the other compartment. Gandhiji showed his first class ticket and refused to leave the compartment. After some time, two policemen came and forcefully pushed him out of the train. His baggage was thrown out to Gandhiji felt sad ಅಂತ ಇದೆ. ಸೊ ಇದು ಗಾಂಧೀಜಿ ಅವರು ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಟ್ರೈನಿಂದ ಅವ್ರನ್ನ ಯಾಕೆ ಹೊರಗೆ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಇದೆ. ಗಾಂಧೀಜಿ ರೆಫ್ಯೂಸ್ಡ್ ಟು ಲೀವ್ ದ ಕಂಪಾರ್ಟ್ಮೆಂಟ್ ಬಿಕಾಸ್ ಅವರು ಕಂಪಾರ್ಟ್ಮೆಂಟಿಂದ ಹೊರಗೆ ಹೋಗ್ಲಿಕ್ಕೆ ರೆಫ್ಯೂಸ್ ಮಾಡಿದ್ರು. ಯಾಕೆ ಅಂತಂದರೆ ಗಾಂಧೀಜಿ ಶೋಡ್ ಇಸ್ ಫಸ್ಟ್ ಕ್ಲಾಸ್ ಟಿಕೆಟ್, ಅವ್ರ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇತ್ತು. ಈ ಹ್ಯಾಡ್ ಎ ಫಸ್ಟ್ ಕ್ಲಾಸ್ ಟಿಕೆಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಹಿ ಹ್ಯಾಡ್ ಎ ಫಸ್ಟ್ ಕ್ಲಾಸ್ ಟಿಕೆಟ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 19th ಕ್ವಶನ್ ಅನ್ನು ನೋಡೋಣ. ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್ ಬಿಕಾಸ್ ಅವರಿಗೆ ಬಹಳ ದುಃಖ ಆಯಿತು. ಯಾಕೆಂದರೆ ಈ ಲಾಸ್ಟ್ ಇಸ್ ಟಿಕೆಟ್ಸ್, ಅವ್ರ ಟಿಕೆಟ್ ಏನು ಕಳ್ಕೊಂಡಿರಲಿಲ್ಲ. ಈ ವಾಸ್ ಫೋರ್ಸ್ಫುಲಿ ಪುಷ್ಡ್ ಔಟ್ ಆಫ್ ದ ಟ್ರೈನ್. ನೋಡ್ರಿ, ಇಬ್ರು ಪೊಲೀಸ್ ಬಂದು ಅವ್ರನ್ನ ಏನು ಮಾಡಿದ್ರು, ಪುಷ್ಡ್ ಔಟ್ ಆಫ್ ದ ಟ್ರೈನಿಂದ ಹೊರಗೆ ಹಾಕ್ಬಿಟ್ರು, ಅವ್ರನ್ನ ರಬ್ಬಿದ್ರು. ಈ ವಾಸ್ ಬೀಟನ್ ಬೈ ದ ಪೊಲೀಸ್ ಅಲ್ಲ, ಈ ವಾಸ್ ಡಿಸ್ಟರ್ಬ್ಡ್ ಬೈ ಸ್ಲೀಪಿಂಗ್ ಅಲ್ಲ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಹಿ ವಾಸ್ ಫೋರ್ಸ್ಫುಲಿ pushed out of the train. ಅಂತಕ್ಕಂಥದ್ದು ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಕ್ವಶನ್ ನಂಬರ್ 20 ಅನ್ನು ನೋಡೋಣ. ಇಲ್ಲಿ ಜುಬೇದ ಡ್ಯಾಶ್ ಕಂಪ್ಲೀಟೆಡ್ ಅವರ್ ಅಸೈನ್ಮೆಂಟ್ ಟುಡೇ ಅಂತ ಇದೆ. ಕಂಪ್ಲೀಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿರೋದ್ರಿಂದ ನಾವಿಲ್ಲಿ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಹ್ಯಾಸ್ ಅನ್ನು ಬರೆಯಕ್ಕೆ ಬರಲ್ಲ, ಹ್ಯಾಸ್ ಟು ನ ಬರೆಯಕ್ಕೆ ಬರಲ್ಲ. ಹ್ಯಾಡ್ ಅಥವಾ ಹ್ಯಾವ್ ಬರೀಬೇಕು. ಹ್ಯಾವ್ ಅನ್ನೋದು ಬರೆಯೋದು ಯಾವಾಗ ಅಂದರೆ ಪ್ಲೂರಲ್ ಅಲ್ಲಿ, ಹ್ಯಾಡ್ ಅನ್ನೋದು ಸಿಂಗ್ಯುಲರ್ಗೆ ಬರ್ತದೆ. ಸೊ ಜುಬೇದ ಹ್ಯಾಡ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ಎ. ಹ್ಯಾಡ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. So now we are moving to the second main. Answer the following questions from 21 to 28 in the space provided. 21 question. Read the given passage and answer the given questions. The emperor is seen coming out of the dressing room at most naked and walking through the hall towards the balcony. The courtiers show greatest surprise to see the emperor having clothes on his body, but no one says anything because they have been told that only wise man will be able to see the emperor's new clothes. The fools and the people who are unfit for their post will not see them. Loud cheers are heard from the crowd standing on the road outside when the emperor reaches the balcony. Cheers stop all of a sudden and there is a pin drop silence. Then the voice of a little child is heard crying out with laughter, look daddy, the emperor has no clothes on at all. Has the king become very poor? Doesn't he have money to buy clothes? Here we have a question. The emperor has no clothes on at all. Who said this? It was said by the little child there. And the question next is, what happened when the emperor reached the balcony? When the emperor reached the balcony, a little child is heard crying out with laughter, look daddy, the emperor has no clothes on at all. Has the king become very poor? So next 22nd question. Read the passage given below and answer the given questions. What does the world call a man who turned a yellow flower into red? Who made the seed of plums disappear? Who caused desert cactus to grow 1,000 times faster? Who made blackberry white and who grew 500 different kinds of cherries on one tree? Was he a master gardener, a skilled plant grower, a talented and patient breeder, or a miracle working magician? The man responsible for controlling nature in these and countless other ways has been awarded by many titles, but essentially he was a simple, hard-working scientist named Luther Burbank.
Though Luther Burbank is no more the product of his genius, continue to play a part in the day-to-day lives of the people throughout the world. His influence prevails in scientific community among those who work in the fields of agriculture, horticulture, foresting, and livestock. How do you say Luther Burbank's genius is useful for the life of the common man and other fields? Here is a question, we have to answer that one. The product of his genius continued to play a part in the day-to-day lives of the people throughout the world. His influence prevails in the scientific community among those who work in the fields of agriculture, horticulture, foresting, and livestock. So we are moving to the next question. 23. Read the following poem and answer the questions that follow. My grandmother was strong, they followed plows and bent to toil. They moved through fields sowing seed, they touched earth and grain grew. They were full of sturdiness and singing. My grandmothers were strong. My grandmothers were full of memories, smelling of soap and onions and wet clay, with veins rolling roughly over quick hands. They had many clean words to say. My grandmothers were strong. Why am I not as they? How do you say that the poet grandmothers were strong? Here is the answer. Grandmothers followed plows and bent to toil. They moved through sowing seeds. They grow grains. They were full of sturdiness. So the poet's grandmothers were very strong. So then we move on to the 24 question. The study the following picture and write 4 to 5 sentences on it. Here is a picture is that computer, a robot is taking class for the students by with the help of the television. With the help of the television, the students are learning here. In future days, it may be appear. So we shall write about that. This picture is of sharing the knowledge. Here it is a sharing of the knowledge through television. Students can get the knowledge. Here the students can get the knowledge from the television by observing the television. Today's world, the digital gadgets give knowledge. So the students get the knowledge from the digital gadgets. So three students watching TV in the picture. So this is about the picture in this one. Now we move on to the next question. Rearrange the following sentences into a meaningful paragraph and write it. They came face to face in the middle of the bridge and started quarreling. One of the goats sat down and the other goat walked over her and crossed the bridge. One day, two goats were crossing a narrow bridge in the forest. After some time, they thought of a plan to cross the bridge. So this is the story of a two goats are passing through only the narrow bridge. So the story started from one day. So this is the first sentence. One day two goats were crossing the narrow bridge. One day ಅದು first sentence ಆಗ್ತದೆ. The second sentence is they came face to face in the middle of the bridge and started quarreling. ಸೊ ಅಲ್ಲಿ ಫಸ್ಟು ಇದಕ್ಕೆ ಬ್ರಿಡ್ಜ್ ಹತ್ರ ಬಂದವು ಅವೆರಡೂ ಸಹ. ಆ ಎರಡೂ ಫೇಸ್ ಟು ಫೇಸ್ ಆದವು, ಎದುರಾದವು. ಅವೆರಡು ಬ್ರಿಡ್ಜನ್ನ ಕ್ರಾಸ್ ಮಾಡೋಕ್ಕಾಗದೆ ಜಗಳ ಆಡ್ಕೊತ ನಿಂತ್ಕೊಂಡ್ಬಿಟ್ವು. ಆಫ್ಟರ್ ಸಮ್ ಟೈಮ್ಸ್ ದೇ ಥಾಟ್ ಆಫ್ ಎ ಪ್ಲ್ಯಾನ್ ಟು ಕ್ರಾಸ್ ದ ಬ್ರಿಡ್ಜ್. ಸ್ವಲ್ಪ ಹೊತ್ತು ಜಗಳ ಆಡಿದ್ಮೇಲೆ ಅಂದ್ಕೊಂಡ್ವು ನಾವು ಹಿಂಗೆ ಜಗಳ ಆಡಿದರೆ ನೀರೊಳಗೆ ಬಿದ್ದೋಗ್ಬಿಡ್ತೀವಿ ಅಂತೇಳಿ. ಸೊ ಅದಕ್ಕೋಸ್ಕರ ಆಫ್ಟರ್ ಸಮ್ ಟೈಮ್ ದೇ ಥಾಟ್ ಆಫ್ ಎ ಪ್ಲ್ಯಾನ್ ಟು ಕ್ರಾಸ್ ದ ಬ್ರಿಡ್ಜ್. ಆಮೇಲೆ ಒಂದು ಪ್ಲ್ಯಾನ್ನ ಯೋಚನೆ ಮಾಡಿದ್ವು, ಏನಾರು ಮಾಡಿ ಬ್ರಿಡ್ಜನ್ನು ಕ್ರಾಸ್ ಮಾಡೋಣ ಅಂತೇಳಿ. One of the goats sat down and the other walked over her and crossed the bridge. ಸೊ ಒಂದು ಗೋಟ್ ಏನಾಯಿತು ಅಂತಂದರೆ ಅದು ಹಿಂಗೆ ಕೆಳಗೆ ಮಲ್ಕೊಂತು. ಸೊ ಇನ್ನೊಂದು ಗೋಟು ಅದ್ರ ಮೇಲೆ ನಿಧಾನವಾಗಿ ಹಿಂಗೆ ವಾಕ್ ಮಾಡ್ಕೊತ ಹೋಯ್ತು. ಸೊ ಈ ಥರ ಅವು ಏನು ಮಾಡಿದ್ವು, ಎರಡಕ್ಕೆ ಸೇರಿಕೊಂಡು ದೇ ಹ್ಯಾವ್ ಟು ಕ್ರಾಸ್ ದ ಬ್ರಿಡ್ಜ್. ಸೊ ಇದು ಸ್ಟೋರಿನ ಸೆಂಟೆನ್ಸನ್ನು ನೀಟಾಗಿ ಜೋಡಿಸಿ ಬರೀಬೇಕು. ಆ್ಯಂಡ್ ಕನ್ಸ್ಟ್ರಕ್ಟ್ ಎ ಮೀನಿಂಗ್ಫುಲ್ ಸ್ಟೋರಿ ಬೈ ಯೂಸಿಂಗ್ ದ ಗಿವನ್ ಕ್ಲೂಸ್. ಸೊ ಇಲ್ಲಿ ಒಂದಷ್ಟು ಕ್ಲೂಸನ್ನು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಬೇಕು. ಎನ್ ಓಲ್ಡ್ ಲೇಡಿ ಬಿಕಮ್ಸ್ ಬ್ಲೈಂಡ್ ಡ್ಯಾಶ್ ಕಾಲ್ಸ್ ಇನ್ ಎ ಡಾಕ್ಟರ್ ಡ್ಯಾಶ್ ಅಗ್ರೀಸ್ ಟು ಪೇ ಲಾರ್ಜ್ ಫೀಸ್ ಇಫ್ ಕ್ಯೂರ್ಡ್ ಡ್ಯಾಶ್ ಡಾಕ್ಟರ್ಸ್ comes daily dash starts stealing one piece of furniture daily
dash delays the cure, dash at last cures her, dash demands his fees. The lady refuses to pay, saying cure is not complete. The doctor objects. Lady says sight not restored, as she cannot see all her furniture. So we have to complete this story. An old lady becomes blind. ಅವಳಿಗೆ ಕುರುಡಾಗಿರ್ತಾಳೆ. She calls a doctor. ಅವಳು ಡಾಕ್ಟರ್ನ ಕಾಲ್ ಮಾಡ್ತಾಳೆ. She agrees to pay the large fees if cure. ಅದು ಕ್ಯೂರ್ ಆದರೆ ಪೂರ್ತಿ ನಾನು ಫೀ ಕೊಡಲಿಕ್ಕೆ ಕೊಡ್ತೀನಿ ಅಂತೇಳಿ ಒಪ್ಕೊತಾಳೆ. ದ ಡಾಕ್ಟರ್ಸ್ ಕಮ್ಸ್ ಡೈಲಿ. ಡಾಕ್ಟರ್ ದಿನ ಬರೋಕ್ಕೆ ಶುರು ಮಾಡಿದರು. ಈ ಸ್ಟಾರ್ಟ್ ಸ್ಟೀಲಿಂಗ್ ಒನ್ ಪೀಸ್ ಆಫ್ ಫರ್ನಿಚರ್ ಡೈಲಿ. ಅವರು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಡೈಲಿ ಒಂದೊಂದು ಫರ್ನಿಚರ್ನ ಕದ್ಕೊಂಡು ಹೋಗೋಕ್ಕೆ ಶುರು ಮಾಡಿದರು. ಈ ಡಿಲೇಸ್ ದ ಕ್ಯೂರ್, ಹಿ ಅಟ್ ಲಾಸ್ಟ್ ಕ್ಯೂರ್ಸ್ ಹರ್. ಅವರು ಡಿಲೇ ಮಾಡ್ತಾ ಹೋದ್ರು. ದಿನ ಒಂದೊಂದೇ ಸಾಮಾನು ತಗೊಂಡು ಹೋಗ್ಬೋದು ಅಂತೇಳಿ ಡಿಲೇ ಮಾಡ್ಕೊತಾನೆ ಹೋದ್ರು. ಅಟ್ ಲಾಸ್ಟ್ ಕೊನೆಗೂ ಕ್ಯೂರ್ ಆಗುತ್ತೆ. ಈ ಡಿಮ್ಯಾಂಡ್ಸ್ ಇಸ್ ಫೀಸ್. ಅವನು ಫೀಸ್ ಕೊಡು ಅಂತ ಹೇಳ್ತಾರೆ. ದ ಲೇಡಿ ರೆಫ್ಯೂಸಸ್ ಟು ಪೇ. ಆ ಲೇಡಿ ಅವರು ಫೀಸ್ ಕೊಡೋಕ್ಕೆ ಒಪ್ಪೋದಿಲ್ಲ, ರೆಫ್ಯೂಸ್ ಮಾಡ್ತಾಳೆ. ಯಾಕೆಂದರೆ ಸೇಯಿಂಗ್ ಕ್ಯೂರ್ ಈಸ್ ನಾಟ್ ಕಂಪ್ಲೀಟ್. ಸೊ ನನಗಿನ್ನೂ ಪೂರ್ತಿ ಕ್ಯೂರ್ ಆಗಿಲ್ಲ, ಹಂಗಾಗಿ ನಿನಗೆ ಫೀಸ್ ಕೊಡೋದಿಲ್ಲ ಅಂತ ಹೇಳ್ತಾಳೆ. ದ ಡಾಕ್ಟರ್ ಅಬ್ಜೆಕ್ಟ್ಸ್ ದಟ್ ಲೇಡಿ ಸೇಸ್ ಸೈಟ್ ಈಸ್ ನಾಟ್ ರಿಸ್ಟೋರ್ಡ್. ಸೊ ಡಾಕ್ಟರ್ ಹೇಳ್ತಾರೆ, ನಿನಗೆ ಕಣ್ಣು ಬಂದಿದ್ದಾವೆ, ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ. ಆ್ಯಸ್ ಶಿ ಕೆನಾಟ್ ಸಿ ಆಲ್ ಅವರ್ ಫರ್ನಿಚರ್. ಅವಾಗ ಹೇಳ್ತಾಳೆ, ನಮ್ಮ ಮನೇಲಿರೋ ಫರ್ನಿಚರ್ ಯಾವುದೂ ಕಾಣಿಸ್ತಾ ಇಲ್ಲ ನನಗೆ, ಹಂಗಾಗಿ ನನಗೆ ಕಣ್ಣು ಪೂರ್ತಿ ಬಂದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇದು ಫರ್ನಿಚರ್ ತಗೊಂಡೋಗಿದ್ದರಿಂದ ಆ ಫರ್ನಿಚರ್ ಯಾವುದು ಕಾಣಿಸ್ತಾ ಇಲ್ಲ, ಹಂಗಾಗಿ ನನಗೆ ಕಣ್ಣು ಸರಿಯಾಗಿ ಬಂದಿಲ್ಲ, ಅದಕ್ಕೆ ನಾನು ಫೀಸ್ ಕೊಡಲ್ಲ ಅಂತೇಳಿ ಹೇಳ್ತಾಳೆ. ದಿಸ್ ಈಸ್ ಅಬೌಟ್ ದ ಸ್ಟೋರಿ. ಆ್ಯಂಡ್ you are Nitya or Navya, the secretary of the cultural club of your school. You have been asked to notify about the Republic Day celebration in your school. ಸೊ ಇಲ್ಲೊಂದು ನೋಟಿಸನ್ನು ಬರೀಬೇಕು. ನಿತ್ಯ ಅಥವಾ ನವ್ಯ ಅಂತ ತಿಳ್ಕೊಂಡು ಒಂದು ನೋಟಿಸನ್ನು ಬರೀಬೇಕು ನೀವು, ಕಲ್ಚರಲ್ ಕ್ಲಬ್ನ ಸೆಕ್ರೆಟರಿ ಅಂತ ತಿಳ್ಕೊಂಡು. ಸೊ ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಹಾಕಬೇಕು. ಸೊ ಡೇಟನ್ನು ಹಾಕಬೇಕು, ಯಾವತ್ತಿನ ಡೇಟು. ನೋಟಿಸ್ ಅಂತ ಬರೀಬೇಕು, ಯಾವುದರ ಬಗ್ಗೆ ವಿಷಯ ಬರೀಬೇಕು, ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂತೇಳಿ. ದಿಸ್ ಈಸ್ ಟು ಇನ್ಫಾರ್ಮ್ ಟು ಆಲ್ ಸ್ಟೂಡೆಂಟ್ಸ್ ದೇರ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಈಸ್ ಹೆಲ್ಡ್ ಆನ್ 26/1/2023 ಇನ್ ಅವರ್ ಸ್ಕೂಲ್. ಆಲ್ ಆರ್ ರಿಕ್ವೆಸ್ಟೆಡ್ ಟು ಇನ್ವೈಟ್ ಯುವರ್ ಪೇರೆಂಟ್ಸ್ ಟು ಸ್ಕೂಲ್ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಒಂದು ನೋಟಿಸನ್ನು ಬರೀಬೇಕು. ಸೊ ಇಲ್ಲಿ ನವ್ಯ ಲೀಡರ್ ಕಲ್ಚರಲ್ ಕ್ಲಬ್ ಅಂತೇಳಿ ಹಾಕಿ ದಿಸ್ ಇಸ್ ಅಬೌಟ್ ದ ನೋಟಿಸ್. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. So next question, imagine you are Suresh or Smita studying in 8th standard government high school Kolar. Write a letter to your class teacher requesting to grant 3 days leave. ನೋಡಿ, ಲೆಟರ್ ಫಾರ್ಮ್ಯಾಟನ್ನು ಇಲ್ಲಿ ತೋರಿಸಿದ್ದೀವಿ. ಫ್ರಮ್ ಅಂತ ಫಸ್ಟ್ ಬರೀಬೇಕು, ಯಾರಿಂದ. ಸೊ ಸುರೇಶ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ಸೊ ಡೇಟನ್ನು ಹಾಕಬೇಕು, ಇಲ್ಲಿ ಡೇಟ್ ಇಲ್ಲೇ ಡೇಟ್ ಬರ್ತದೆ. ಸೊ ಆಫ್ಟರ್ ದಟ್ ಇಲ್ಲಿ ಟು ಅಡ್ರೆಸ್ಸನ್ನು ಹಾಕಬೇಕು, ಯಾರಿಗೆ ಬರೀತಾ ಇದ್ರಿ, ದ ಕ್ಲಾಸ್ ಟೀಚರ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ಸೊ ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕು, ಇಲ್ಲಿ ಸಬ್ಜೆಕ್ಟನ್ನು ಹಾಕಬೇಕು, ಟು ಗ್ರ್ಯಾಂಡ್ ಮೈ 3 days ಲೀವ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಅಂತೇಳಿ. ನೀವು ರೀಸನ್ ಏನು ಬೇಕಾದ್ರೂ ತೋರಿಸ್ಕೋಬೋದು, ಇಲ್ಲಿ 3 days ಲೀವ್ ಬೇಕು ಅಂತ. ರಿಲೇಟೆಡ್ ಟು ದ ಅಬೋವ್ ಸಬ್ಜೆಕ್ಟ್, ಐ ಆಮ್ ಸುರೇಶ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ in this school. I will going to attend my sister's marriage to be held on 25/2/2023. So please I requesting you to grant me 3 days leave from 24/2/2023 to 26/2/2023. I will assure I will learn the class I missed ಅಂತೇಳಿ ಬರೀಬೇಕು. ಸೊ ಇಲ್ಲಿ ಥ್ಯಾಂಕಿಂಗ್ ಯು ಅಂತ ಬರಿಬೋದು, ಥ್ಯಾಂಕ್ಸ್ಫುಲಿ ಅಂತ ಕೂಡ ಬರಿಬೋದು. ಈ ಕಡೆ ಪೇರೆಂಟ್ ಸಿಗ್ನೇಚರು, ಇಲ್ಲಿ ಇವರು ಒಬಿಡಿಯಂಟ್ ಸ್ಟೂಡೆಂಟ್ ಆಗಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಸುರೇಶ್ ಅಂತಲೇ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ದ ಫಾರ್ಮ್ಯಾಟ್ ಆಫ್ ದ ಲೆಟರ್. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ಸೊ ಸ್ಟೂಡೆಂಟ್ಸ್ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಇದನ್ನು ನೀಟಾಗಿ ಕಲ್ತ್ಕೊಂಡು ಇದೇ ರೀತಿ ಬೇರೆ ಕ್ವಶನ್ ಬಂದ್ರೂ ಸಹ ನೀವು ಅಟೆಂಡ್ ಮಾಡಿ ನೀವು ಸಕ್ಸಸ್ಸನ್ನು ಕಾಣ್ತೀರಿ, ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅಂತ ನಾನು ತಿಳ್ಕೊಳ್ತಾ ಸೊ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದುವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾವು ಇನ್ನೂ ಮುಂದಿನ ಒಂದು ವಿಡಿಯೋಗಳನ್ನು ನೋಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಅಂತನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಸೊ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.